ಇನ್ನು ಟೀಸರ್ ಬಗ್ಗೆ ಒಂದಷ್ಟು ನೆಗೆಟಿವ್ ಟಾಕ್ ಕೇಳಿ ಬಂತು. ಸೊ ಅದಕ್ಕೆ ಯಶ್ ಅವರು ರಿಪ್ಲೈ ಕೊಟ್ಬಿಟ್ಟಿದ್ದಾರೆ. ಅಂದರೆ ಟಾಕ್ಸಿಕ್ ಏನಿದೆ ಇದು ಫೇರಿ ಟೇಲು, ಇದು ಗ್ರೋನ್ ಅಪ್ಸ್ಗೆ ಮಾತ್ರ ಅಂತ ಹೇಳ್ಬಿಟ್ಟು, ಚಿಕ್ಕವ್ರಿಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಅವರು ಅಷ್ಟು ಹೇಳಿದ್ದಾದ್ಮೇಲೂ ಮತ್ತಷ್ಟು ನೆಗೆಟಿವ್ ಟಾಕ್ಸ್ ಕೇಳಿ ಬರ್ತಾನೆ ಇರೋವಂಥದ್ದು ಸರ್. ಇನ್ನೊಂದು ಏನಂತಂದರೆ, ಈಗ ಹಳೆಯ ವಿಡಿಯೋಗಳು ವೈರಲ್ ಮಾಡ್ತಿದ್ದಾರೆ. ಅಂದರೆ ನನ್ನ ಫ್ಯಾಮಿಲಿಗೆ ಮುಜುಗರ ಮಾಡೋವಂಥ ಸಿನಿಮಾಗಳನ್ನ ಯಾವತ್ತೂ ಮಾಡೋದೇ ಇಲ್ಲ ಅಂತ ಯಶ್ ಅವರು ಒಮ್ಮೆ ಹೇಳಿದರು. ಸೊ ಅದ್ರ ಬಗ್ಗೆನೂ ಕೂಡ ಈಗೆಲ್ಲ ಆ, ಒಂದಷ್ಟು ವೈರಲ್ ಆಗ್ತಿದೆ ವೀಡಿಯೋಸು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಶ್ ಅವರು ಒಂದು ಕ್ಲಾರಿಟಿ ಕೊಟ್ಟರು ಟ್ರೈಲರ್ ರಿಲೀಸ್ ದಿನನೇ, ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೇ ಇದಕ್ಕೆಲ್ಲದಕ್ಕೂ ಸೇರಿಸ್ಬಿಟ್ಟೆ ಅವ್ರು ಆನ್ಸರ್ ಮಾಡಿರೋವಂಥದ್ದು. ಸೊ ಏನು ಹೇಳ್ತೀರಿ? ಅಂದರೆ ಅವ್ರು ಏನೋ ಒಂದು ಪ್ರಯತ್ನದಲ್ಲಿದ್ದಾರೆ, ಅದಕ್ಕೆ ನಾವು ಸಾಥ್ ಕೊಡಬೇಕೇ ವಿನಃ ಈ ಥರ ನೆಗೆಟಿವ್ ಮಾತಾಡ್ಕೊಂಡು ಕುತ್ಕೋಬಾರ್ದು ಅನ್ನೋದು ಎಲ್ಲರ ಒಪಿನಿಯನ್ನು. ಕೆಲವರು ಇಲ್ಲ, ನೆಗೆಟಿವ್ ಟಾಕ್ಸು, ನೆಗೆಟಿವ್ ಇಶ್ಯೂಸು, ನೆಗೆಟಿವ್ ಏನೆಲ್ಲ ಇದ್ದರೆ ಅದೊಂಥರ ಬಲ ಇದ್ದಂಗೆ. ಅದೆಲ್ಲ ಇರಬೇಕು, ಇರಲಿ ಅದು. ಯಾಕಂದರೆ ಅವ್ರು ಪಟ್ಟಿರೋ ಶ್ರಮ, ಅವ್ರು ಪಟ್ಟಿರೋ ಇದು ಏನಾದ್ರು ಸಮಥಿಂಗ್ ಡಿಫ್ರೆಂಟಾಗಿ ನಾವು ಮಾಡಬೇಕು ಅಂತ ಹೋಗಿ ಮಾಡಿರೋದು. ಯಾವುದೇ ಒಬ್ಬ ವ್ಯಕ್ತಿಗೆ ಆಗಲಿ, ಯಾವುದೇ ಒಂದು ವರ್ಗಕ್ಕೆ ಆಗಲಿ ನೋವಾಗಂಗೆ ಮಾಡಿರೋದಲ್ಲ. ಅದು ಒಂದು ಸಿನಿಮಾ ಅನ್ನೋದು ಒಂದು ಪ್ಯಾಷನೇಟ್. ಅದು ಸಿನಿಮಾನ ನಾವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡೋದು. ಆ ಥರ ಲೆಕ್ಕಾಚಾರ ಹಾಕ್ಕೊಂಡ್ರೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಮೂವಿನಲ್ಲೇ ಸಾಕಷ್ಟು ಸಿನಿಮಾಗಳು ಬಂದಿದೆ, ಅದು ಕಾಂಟ್ರವರ್ಸಿಗಳಾಗಿದ್ದು ಇದೆ. ಅದೇ ಥರ ಇದನ್ನು ಗ್ರೋನಪ್ ಒಂದು ಕ್ಯಾಟಗರಿಗೆ ಅಂತೇಳಿ ಖಂಡಿತ ಅದನ್ನ, ಯಾಕಂದರೆ ಎಲ್ಲರೂ ಮಾದರಿಯಾಗಿ ತೊಗೊಳೋದು ಬೇಕಾಗಿಲ್ಲ. ಬಟ್ ಈ ಕನ್ನಡದಲ್ಲಿ ಹುಟ್ಟು ಕನ್ನಡ ಇದರಲ್ಲಿ ಬೆಳೆದು ಅವ್ರು ಆ ರೇಂಜಿಗೆ ಯೋಚನೆ ಮಾಡೋ ಆಲೋಚನೆಗಳಿದೆ, ತಾಕತ್ತಿದೆ ಅಂತೇಳಿದ್ರೆ ಅದನ್ನು ನಾವು ಖುಷಿ ಪಡಬೇಕು ಹೊರತು ಕಾಲು ಎಳೆದು ನಾನು ಹೇಳೋದು ನಮ್ಮವ್ರನ್ನ ನಾವೇ ಹಾಳು ಮಾಡ್ದಂಗಲ್ವ. ಈಗ ಹೇಳೋದು ನಮ್ಮಲ್ಲಿರೋ ಒಬ್ಬ ವ್ಯಕ್ತಿ ಹಿಂಗೆ ಬೆಳೀತಾ ಇದ್ದಾರೆ ಅಂದಾಗ ನಾವು ಖುಷಿಪಟ್ಟು ನಾವು ಬೆಂತಟ್ಟಬೇಕು ವಿನಃ. ಈಗ ನಮ್ಮಲ್ಲಿರೋರು ಆಲ್ರೆಡಿ ಈಗ ಹಾಲಿವುಡ್ ರೇಂಜಲ್ಲಿ ಬೆಳೀತಾ ಇದ್ದಾರೆ. ಅವ್ರಿಗೆ ಇವತ್ತು ಎಲ್ಲೋದ್ರೂ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರನ್ನ ಬರ್ಮಾಡ್ಕೊಳ್ಳೋದು ಇದೇನು, ಅವ್ರಿಗೊಂದು ಆಪ್ಕೆ ಅದಾಲತ್ತಲ್ಲಿ ಇವತ್ತು ಹೋಗಿ ಕೂತಿದ್ದಾರೆ. ಇವತ್ತು ಕೌನ್ ಬರೇಗ ಕರೋಡ್ಪತಿನಲ್ಲಿ ಬಿಗ್ ಬಿ ಅವ್ರು ಕೇಳಿದ್ದಾರೆ ಯಶ್ ಅವ್ರಿಗಿರೋ ಟೈಟಲ್ ಏನು ಅಂತ ಹೇಳ್ಬಿಟ್ಟು. ಅಂದರೆ ಮೆಗಾ ಸ್ಟಾರ್ಗೊಂದಿದೆ, ಪವರ್ ಸ್ಟಾರ್ಗೊಂದಿದೆ, ಆ ಥರ ಇದೆ. ಯಶ್ ಅವ್ರಿಗಿರೋ ಟೈಟಲ್ ಏನು ಅಂತಂದಾಗ ಕೂತ್ಕೊಂಡಿರೋ ವ್ಯಕ್ತಿ ಆನ್ಸರ್ ಮಾಡಿದ್ದಾರೆ, ರಾಕಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟು. ಸೊ ಕೌನ್ ಬರೇಗ ಕರೋಡ್ಪತಿ ಮತ್ತು ಆಪ್ಕಿ ಅದಾಲತ್ತಲ್ಲಿ ಅಂತ ಒಂದು ಇದರಲ್ಲಿ ಹೋಗ್ತಾರೆ ಅಂದರೆ ನಾವು ಏನು ಮಾಡಬೇಕು, ನಮಗೆ ಮೈ ರೋಮಾಂಚನ ಆಗಬೇಕು. ನಮ್ಮ ವ್ಯಕ್ತಿ, ನಮ್ಮ ಕನ್ನಡದ ವ್ಯಕ್ತಿ, ನಮ್ಮ ಆಸುಪಾಸಲ್ಲಿದ್ದವರು ಒಬ್ಬರು ಹಿಂಗೆ ಹೋಗಿದ್ದಾರೆ ಅಂತ ಅದನ್ನು ಬಿಟ್ಟು ನಾವು ಕಾಲೆಳಿತೀವಿ ಅಂದರೆ ಅಲ್ಲಿ ಏನಂದರೆ ಅವರು ಅದು ಸಹಿಸ್ಕೊಳ್ತಾ ಇಲ್ವಾ ಅನ್ನೋ ಒಂದು ಮನಸ್ಥಿತಿ ಅಂತ ಅನಿಸುತ್ತೆ. ಇಲ್ಲಿ ಯಾರನ್ನು ನನ್ನನ್ನು ಬೈಕೋಬೋದು. ಯಾಕಂದರೆ ಬೆಳೆದಾಗ ಯಾರೇ ಆಗಲಿ ನಾವು ನಮ್ಮವ್ರನ್ನ ನಾವು ಬೆಂತಟ್ಟೋಣ. ಅವನು ವೈರಿ ಆಗಿರಲಿ, ವಿರೋಧಿ ಆಗಿರಲಿ, ನಮ್ಮ ಆತ್ಮೀಯ ಆಗಿರಲಿ, ಅದನ್ನೇನೆಂದರೆ ಅದನ್ನು ಬೆಂತಟ್ಟಬೇಕೆ ವಿನಃ ಏನು ಮಾಡೋಕ್ಕಾಗಲ್ಲ. ಕೆಲವರು ಇದು ಆ ಥರ ಇರ್ತದೆ. ಅದನ್ನು ನಾವು ಎಲ್ಲನೂ ಸಹಿಸ್ಕೊಳ್ತಾ ಹೋಗ್ಬೇಕಲ್ಲ. ಮುಂದೊಂದು ದಿನ ಗೆದ್ದಾಗ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಏನಂತೇಳಿ. ಅವ್ರು ಆಲ್ರೆಡಿ ಹೇಳಿದಾರಲ್ಲ ಸರ್, ಕಾಲು ಎಳೆಯೋರು ಕಾಲು ಕೆಳಗೆ ಇರ್ತಾರೆ ಅಣ್ತಮ್ಮ ಅಂತಂತ ಸತ್ಯ ಅದು, ಸತ್ಯ ಅದು. ಯಾಕೆಂದರೆ ಅದು 100ಕ್ಕೆ 100 ಸತ್ಯ. ಎಲ್ಲರ ಜೀವನದಲ್ಲೂ, ಎಲ್ಲರ ಲೈಫ್ ಸ್ಟೈಲಲ್ಲೂ, ಎಲ್ಲರ ಲೈಫ್ ಜರ್ನಿನಲ್ಲೂ ಈ ಅನುಭವಗಳಾಗಿರ್ತದೆ. ಇದು ಸಹಜ, ಇದನ್ನು ಸೀರಿಯಸ್ ಆಗಿ ತಗೋಬಾರ್ದು ಅಷ್ಟೇ. ಇನ್ನೊಂದು ತುಂಬ ಲೈಕ್ ಖುಷಿಯಾಗಿದ್ದು ಯಶ್ ಅವರ ಟ್ರಾನ್ಸ್ಫಾರ್ಮೇಷನ್ ಸಿನಿಮಾಗೆ. ಟಿಕೆಟ್ ಆಗಿ, ರಾಯ ಆಗಿ, ರೂಮಿ ಆಗಿ, ಒಂದೊಂದು ಶೇಡುನು ತುಂಬಾ ಗೆಟಪ್ ವೈಸು ತುಂಬಾ ಡಿಫ್ರೆಂಟ್ ಇದೆ. ನಾವು ಈ ಸ್ಮಾರ್ಟ್ ಲುಕ್ಕಲ್ಲಿ ಟಿಕೆಟಾಗಿ ಕಾಣಿಸ್ಕೊಳ್ತಿರೋ ಯಶ್ ಅವರನ್ನ ಇಲ್ಲಿ ರೂಮಿ ರಾಯ ಆಗಿ, ಅಂದರೆ ಒಂದು ರೀತಿ ತುಂಬ ಓಲ್ಡ್ ಏಜ್ ಥರ ಕಾಣಿಸ್ತಾರೆ ಅಂತ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅಷ್ಟು ಈಸಿ ಅಲ್ಲ ಅದನ್ನು ಮಾಡೋದು. ಎಷ್ಟೋ ದಿನಗಳ ಶ್ರಮ ಬೇಕಾಗಿರುತ್ತೆ ಅದಕ್ಕೆ. ಸೊ ಆಮೇಲೆ ಯಾರು ಕೂಡ ಅಷ್ಟು ಈಸಿಯಾಗಿ ಮಾಡೋದು ಇಲ್ಲ ಅದನ್ನು. ಈಗ ನಾವು ಸ್ಯಾಂಡಲ್ವುಡಲ್ಲಿ ಕೇಳ್ಪಡ್ತಾ ಇದ್ದೀವಿ, ಕೆಲವೊಂದು ಸಿನಿಮಾಗೆ ಹೀರೋ ಟ್ರಾನ್ಸ್ಫಾರ್ಮೇಷನ್ನೇ ಮಾಡಿಲ್ಲ ಅಂತ ಅನ್ನೋದು. ಸೊ ಯಶ್ ಅವರ ಆ ಡೆಡಿಕೇಶನ್ ಇದೆಯಲ್ಲ, ಸೊ ಆ ಡೆಡಿಕೇಶನ್ನೇ ಇವತ್ತು ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗಿರೋದು ಅಲ್ವಾ. ಈಗ ಯಾರೋ ಒಂದು ಟಮ್ಮಿ ರೆಡ್ಯೂಸ್ ಮಾಡಿ ಅಂತ ಅಂದ್ರೆ ಟಮ್ಮಿ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಅಂತ ಅಂತಾರೆ ಅಷ್ಟು ಈಸಿಯಾಗಿ. ಸೊ ಅವರು 3 ಲುಕ್ಸು, 3 ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಷನ್ಸು ಎಷ್ಟು ಕಷ್ಟ ಇರುತ್ತೆ ಸರ್. ಏನು ಹೇಳ್ತೀವಿ, ನಿಮ್ಗೆ ಹೇಗೆ ಅನ್ನಿಸ್ತು? ಇಲ್ಲ, ಅದು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಮೇಲೆ ಅವ್ರದ್ದು ಡೆಡಿಕೇಶನ್, ಅವ್ರದ್ದು ಡೆಡಿಕೇಶನ್. ಆಮೇಲೆ ಅವ್ರು ಈ ಸಿನಿಮಾಗೋಸ್ಕರ ಆ ಥರ ಗೆಟಪ್ಸ್ಗಳಿಗಾಗಲಿ, ಇದಕ್ಕಾಗಲಿ ಪ್ರತಿಯೊಂದು ಸೀನು, ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಸೆಟ್ಸು, ಪ್ರತಿಯೊಂದು ಕಾಸ್ಟ್ಯೂಮ್ಸು, ಪ್ರತಿಯೊಂದು ಮೇಕಪ್ಪು, ಪ್ರತಿಯೊಂದು ಪ್ರಾಪರ್ಟೀಸು, ಪ್ರತಿಯೊಂದು ಸೆಟ್ ಡಿಸೈನು, ಈಚ್ ಆ್ಯಂಡ್ ಎವ್ರಿಥಿಂಗ್. ಈವನ್ ಆ್ಯಕ್ಷನ್ ಎಪಿಸೋಡ್ ಆಗಲಿ, ಎನಿ ಎಪಿಸೋಡ್ಸ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರು ಹಗಲು ರಾತ್ರಿ ಶ್ರಮಿಸಿದ್ದಾರೆ.
ಆಮೇಲೆ ಅವ್ರದ್ದು ಡೆಡಿಕೇಶನ್ ಎಕ್ಸ್ಟ್ರಾರ್ಡ್ನರಿ ಇದೆ. ಇದಕ್ಕೆ ಮೇಲೆ ನಿಜವಾಗ್ಲೂ ನೀವೇನಾದ್ರು ಎಕ್ಸಾಕ್ಟ್ ಅವ್ರ ಬಗ್ಗೆ ತಿಳ್ಕೊಬೇಕು, ಈ ಶೇಡ್ಸ್ಗಳ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಗೀತಾ ಮೋಹನ್ ದಾಸ್ ಅವ್ರನ್ನ ಕೇಳಬೇಕು. ಯಾಕಂದರೆ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದಾರೆ ತುಂಬ. ಯಾಕಂದರೆ ನಾವೆಲ್ಲ ಸೆಟ್ಸ್ ಇದ್ದಾಗ ಇದ್ದಿದ್ದು. ಈ ಡಿ ಒ ಪಿನು ಮತ್ತು ಇವರೆಲ್ಲ ಈ ಕ್ರೂ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ಟ್ರಾವೆಲ್ ಆಗಿದ್ದಾರೆ. ಅವ್ರುಗಳಿಗೆ ಜಾಸ್ತಿ ಅನುಭವಗಳಾಗಿದೆ. ನಾವು ಯಾಕಂದರೆ ಸೆಟ್ಸ್ಗಳು ಮತ್ತು ಈ ಥರ ಇದ್ದಾಗ ಈ ಡಿಸ್ಕಷನಲ್ಲಿ ಯಾಕಂದರೆ ಅವರು ಎಲ್ಲನೂ ಟ್ರಾವೆಲ್ ಮಾಡಿದ್ದಾರೆ. ಅವ್ರುಗಳಿಗೆ ನಮಗಿನ್ನ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಭಟ್ರು ಸರ್ ಹೇಳ್ತಾ ಇದ್ರು, ಅಂದರೆ ತಬಾಹಿ ಸಾಂಗ್ ಬರೆಯೋದಕ್ಕೆ ಹೋಗೋದಾಗ ಮುಂಬೈಗೆ ಹೋಗಿದ್ದು. ನೀವು ಹೇಳಿದ್ರಿ ನಾನು ಮುಂಬೈಗೆ ಹೋಗಿದ್ದೆ ಅಂತ. ಯಶ್ ಅವರಲ್ಲಿ ಮಿನಿ ಕರ್ನಾಟಕನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಆ ಮಿನಿ ಕರ್ನಾಟಕನ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಾ ಅಂತ ಹೇಳಿಬಿಟ್ಟು. ಇಲ್ಲ ಖಂಡಿತ. ಅಲ್ಲಿ ಅವ್ರಿಗೇನಂದರೆ ನಮಗೆ ನಾವು ಮುಂಬೈಯಲ್ಲ ಅಥವಾ ಬೇರೆ ಕಡೆ ಇದ್ದೀವಿ ಅಂತ ಅನಿಸ್ತಾ ಇರಲಿಲ್ಲ. ನಾವು ಕರ್ನಾಟಕದಲ್ಲೇ ಇದ್ದೀವಿ ಅಂತ. ಆಮೇಲೆ ಎಲ್ಲನೂ ನಾವೊಂಥರ, ಯಾಕಂದರೆ ಆಮೇಲೆ ಅವರು ಒಂದು ದೊಡ್ಡ ವ್ಯಕ್ತಿ, ದೊಡ್ಡ ಆರ್ಟಿಸ್ಟು, ನಾವು ಟೆಕ್ನಿಷಿಯನು ಅನ್ನೋ ಯಾವತ್ತೂ ನಮ್ಗೆ ಭೇದ ಭಾವ ಇರ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟು ಸಿಂಪ್ಲಿಫೈ, ಅಷ್ಟು ಇದು. ಆಮೇಲೆ ನಮ್ಮ ಜೊತೆ ಆಮೇಲೆ ಜೋಕ್ ಮಾಡ್ಕೊಂಡಿರೋರು. ಆಮೇಲೆ ಅವರು ಯಾವುದೇ ವ್ಯಕ್ತಿನ ಇವ್ರ ಹತ್ರ ಯಾಕೆ ನಾನು ಈ ಡಿಸ್ಕಷನ್ ಮಾಡಬೇಕು ಅನ್ನೋ ಇದಿಲ್ಲ. ಈಗ ಇನ್ ಕೇಸ್ ನೀವು ಸಿಕ್ಕಿದ್ರು ಒಂದೇನೋ ಫ್ರೇಮ್ ಬಿಟ್ಟು ಏನಾದಿದ್ರೆ ನಿಮ್ಮನ್ನು ಕೇಳ್ತಾರೆ, ಇದು ಓಕೆನಾ, ನಿಮ್ಗೇನು ಅನಿಸ್ತದೆ ಅಂತ. ರಿಯಲಿ ಅದೇ ಅವ್ರ ದೊಡ್ಡತನ. ಯಾಕಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಒಂದು ದೊಡ್ಡ ಸೆಟ್ಟು ನಾನು ಡಿಸೈನ್ ಮಾಡ್ತಾಯಿರ್ತೀನಿ, ಸೆಟ್ ವರ್ಕ್ ಮಾಡ್ತಾಯಿರ್ತೀನಿ. ಆ ವರ್ಕ್ ಮಾಡ್ಬೇಕಾದ್ರೆ ನಾನು ಎಷ್ಟೋ ಸಲ ನಮ್ಮ ವರ್ಕರ್ಸ್ ಹತ್ರ ನಾನು ಪ್ಲ್ಯಾನ್, ಅಂದರೆ ಇದು ಓಕೆನಾ, ವರ್ಕ್ ಆಗುತ್ತಾ ಅಂತ. ಅವಾಗ ಯಾರೋ ಒಬ್ಬ ಒಂದು ಟೀ ತಂದ್ಕೊಡೋನು ಇರ್ಬೋದು, ಇಲ್ಲ ಒಬ್ಬ ನಮ್ಮ ಹೆಲ್ಪರ್ ಇರ್ಬೋದು, ಒಬ್ಬ ಕಾರ್ಪೆಂಟ್ರ್ ಇರ್ಬೋದು, ಅವನು ಹೇಳ್ತಾನೆ, ಸರ್ ಇದನ್ನ ಹಿಂಗೆ ಮಾಡಿದ್ರೆ ಇದು ಇನ್ನೂ ಸಖತ್ತಾಗಿ ಕಾಣುತ್ತೆ ಸರ್, ಇದನ್ನ ಹಿಂಗೆ ಮಾಡಿ ಅಂತ. ಈ ಥರ ಇನ್ಪುಟ್ಗಳು, ಔಟ್ಪುಟ್ಸ್ ಸಿಗುತ್ತೆ. ನಿಮಗೂ ಏನಾದರೂ ಇನ್ಪುಟ್ ಕೊಟ್ಟಿದ್ರಾ ಸರ್? ಯಾರು ಯಶ್ ಸರ್? ಇಲ್ಲ ತುಂಬಾ ಅವ್ರದ್ದೆಲ್ಲ. ಅವ್ರು ನಾನು ಹೇಳಿದ್ನಲ್ಲ, ಪ್ರತಿ ಒಂದೊಂದು ಫ್ರೇಮಲ್ಲೂ ಆಮೇಲೆ ಅವ್ರಿಗೊಂದು ಜಡ್ಜ್ಮೆಂಟ್ ಇದೆ. ಅವ್ರದ್ದು ಒಂದು ಎಕ್ಸ್ಟ್ರಾರ್ಡಿನರಿ ಜಡ್ಜ್ಮೆಂಟ್. ಅಂದರೆ ಇದನ್ನು ಹಿಂಗೆ ಮಾಡಿದ್ರೆ ನಮಗೆ ಇಷ್ಟು ವರ್ಕೌಟ್ ಆಗುತ್ತೆ, ಇದನ್ನು ಹಿಂಗಿದ್ರೆ ಇದು ವರ್ಕೌಟ್ ಆಗುತ್ತೆ ಅಂತ. ಇವತ್ತು ನೀವು ಆನ್ ಸ್ಕ್ರೀನ್ ಏನು ನೋಡ್ತಾ ಇದ್ದೀರ, ನಾವೇನು ಎಂಜಾಯ್ ಮಾಡ್ತಾಯಿದ್ದೀವಿ, ಆ ಜಡ್ಜ್ಮೆಂಟೇ ಅಷ್ಟು ನೀಟ್ ಇದು. ಇಲ್ದವ್ರೆ ನಾನು ಹೇಳ್ತೀನಿ, ನೀವು ಹೇಳಿರಿ ಶೇಡ್ಸ್ಗಳ ಬಗ್ಗೆ. ಅವ್ರು ಆ ಶೇಡ್ಸಲ್ಲಿ ನೀವು ಒಂದೊಂದರಲ್ಲಿ ಒಂದೊಂದು ಥರ ಇದ್ದಾರೆ, ನಿಮಗೆ ಗೊತ್ತೇ ಆಗಲ್ಲ. ಆ ಟಿಕೆಟ್ ಕ್ಯಾರೆಕ್ಟ್ರು ಮತ್ತು ಇದು ಅವೆಲ್ಲ ಬಂದಾಗ ನಿಮ್ಗೆ ಅವರೇ ಇವರು ಅಂತ ಅನ್ಸೋದೇ ಇಲ್ಲ. ಆಮೇಲೆ ಅದನ್ನು ವೇ ಆಫ್ ಅವ್ರದ್ದು ಡೈಲಾಗ್ಸಿಂದ ಆ್ಯಟಿಟ್ಯೂಡ್ಸು, ಬಾಡಿ ಲ್ಯಾಂಗ್ವೇಜು, ಅದನ್ನೆಲ್ಲ, ಯಾಕಂದರೆ ನಾವು ಅದನ್ನು ಮಾತಾಡೋಕ್ಕೆ ಒಂದು ಇದನ್ಸುತ್ತೆ. ಅನಿಸುತ್ತೆ ಇದು ಯಾವ ಎಕ್ಸಾಗರೇಷನ್ನು ಅಲ್ಲ. ಈ ಶಂಕರ್ ನಾಗ್ ಅವರು ಎಷ್ಟು ಶ್ರಮ ವಹಿಸ್ತಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಒಂದೊಂದೇ ಸತಿ ಎರಡೆರಡು ಕೆಲಸಗಳನ್ನ ಮಾಡ್ತಾಯಿದ್ರು, ಎರಡೆರಡು ಕೈಯಲ್ಲಿ ಬರೀತಾಯಿದ್ರು ಅಂತ ಹೇಳ್ಬಿಟ್ಟು. ಒಂದು ಕೈಯಲ್ಲಿ ಏನೋ ಅವ್ರಿಗೆ ಹೇಳ್ತಿದ್ರು, ಇನ್ನೊಂದು ಕೈಯಲ್ಲಿ ಬರ್ಕೋತಾಯಿದ್ರು ಅದನ್ನು ಎಡಗೈಯಲ್ಲಿ ಅಂತ ಹೇಳ್ಬಿಟ್ಟು. ನನಗೆಲ್ಲೋ ಅವ್ರ ಆದ ನಂತರ ಅಷ್ಟೊಂದು ಡೆಡಿಕೇಶನ್ನು ಸಿನಿಮಾ ರಂಗದಲ್ಲಿ ತೋರಿಸ್ತಿರೋದು ಅಂದರೆ ಯಶ್ ಅವ್ರು ಅಂತ ಅನ್ಸಲ್ವ. ಯಾಕಂದರೆ ಒಂದು ಕಡೆ ಏನೋ ತಮ್ಮ ಟ್ರಾನ್ಸ್ಫಾರ್ಮೇಷನಲ್ಲಿ ತೊಡ್ಕೊಂಡಿರ್ತಾರೆ, ಇನ್ನೊಂದು ಕಡೆ ಕತೆ ಬರೆಯೋದಾಗಿರ್ಬೋದು, ಸೊ ಸಜೆಷನ್ಸ್ ಆಗಿರ್ಬೋದು, ಇನ್ನೊಂದು ಕಡೆ ಎಲ್ಲೋ ನಿಮ್ಮ ಆರ್ಟ್ ಡೈರೆಕ್ಷನ್ ಏನು ಕೆಲಸ ನಡೀತಿದೆ ಅಂತ ಅಲ್ಲಿ ನೋಡೋಕ್ಕೆ ಬರ್ತಾರೆ, ಇನ್ನೊಂದು ಕಡೆ ಈ ಸೆಟ್ಟಲ್ಲಿ ಏನಾಗ್ತಿದೆ ಅಂತ ನೋಡ್ತಾರೆ, ಶೂಟಿಂಗ್ ಸ್ಪಾಟಲ್ಲಿ ಏನಾಗ್ತಿದೆ ಅಂತ. ಸೊ ಮಲಗ್ತಾರ ಇಲ್ವಾ ಅಂತ ಅನಿಸುತ್ತೆ ಸರ್ ಯಶ್ ಅವರು. ಇಲ್ಲ, ಅದನ್ನೇ ನಾನು ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಅವಾಗ ಅದನ್ನೇ ಹೇಳಿದೆ. ಯಾಕಂದರೆ ಅವ್ರದ್ದು ಡೆಡಿಕೇಶನ್ನು ರೇಂಜು ಲೆವೆಲ್ಲೇ ಬೇರೆ ಥರ ಇದೆ. ಯಾಕಂದರೆ ಅಷ್ಟು, ಅಂದರೆ ಟೈಮು 24 ಅವರ್ ಅವ್ರಿಗೆ ಸಾಕಾಗ್ತಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಡೆಡಿಕೇಶನು, ಅಷ್ಟು ಇದು. ಆಮೇಲೆ ಅವರು ಪ್ರತಿಯೊಂದು ಸಣ್ಣ ಒಂದು ಸ್ಕ್ರಿಪ್ಟು, ಸಣ್ಣ ಒಂದು ಡೈಲಾಗಿಂದ ಹಿಡಿದು ಒಂದು ದೊಡ್ಡ ಪ್ರಮಾಣದ ಸೆಟ್ಟು, ಒಂದು ದೊಡ್ಡ ಯಾವುದೇ ಲೊಕೇಶನ್ಗೆ ಮ್ಯಾಚ್ ಆಗುತ್ತಾ, ಆಮೇಲೆ ಅದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಸಿಂಕ್ರನೈಸ್ ಆಗುತ್ತೆ, ಅದು ಎಲ್ಲನೂ ಅಷ್ಟೇ ನೋಡ್ತಾರೆ. ನಮ್ಮ ಶಂಕರ್ ನಾಗ್ ಸರ್ ಜೊತೆ ನಾವು ಟ್ರಾವೆಲ್ ಆಗಿಲ್ಲ ನಾವು. ನಾನು ಹೇಳೋದು, ನಾವೆಲ್ಲ ಅವಾಗೆಲ್ಲ ಚಿಕ್ಕ ಹುಡುಗರು, ತುಂಬ ಚಿಕ್ಕ ಹುಡುಗರು. ನಿಜವಲ್ಲೂ ಅವ್ರಿಗಿರೋಂಥ ಏನಿದೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು ಖಂಡಿತ ಇವರಲ್ಲಿ ಅದು ಕಾಣ್ತಾ ಇದೆ.